ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ತುಂಬಾ ದಿನದಿಂದ ಪ್ಲಾನ್ ಮಾಡಿರುವಂತದ್ದು ಏನಪ್ಪಾ ಅಂತಂದ್ರೆ, ಈಗ ಇನ್ನೇನು ಹಬ್ಬದ ಸೀಸನ್ ಸ್ಟಾರ್ಟ್ ಆಯ್ತು. ಕೆಲವರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ, ಕೆಲವರು ಮಂಗಳಗೌರಿ ವ್ರತ ಮಾಡ್ತೀರಾ. ಹಾಗೇನೆ ಹೋಗ್ತಾ ಹೋಗ್ತಾ ನೆಕ್ಸ್ಟ್ ನಮ್ಗೆ ಗಣೇಶ ಚತುರ್ಥಿ ಕೂಡ ಬಂದ್ಬಿಡುತ್ತೆ. ಸೊ ಈ ಮೂರು ಒಂದು ಹಬ್ಬಗಳ ಬ್ಯಾಕ್ ಗ್ರೌಂಡ್ ಅನ್ನ ನಾನು ನೆನ್ಪು ಮಾಡ್ಕೊಂತ ಈ ಒಂದು ವಿಡಿಯೋನ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಇವಾಗ ಮಾಡ್ತಾ ಇರುವಂತದ್ದು ವರಮಹಾಲಕ್ಷ್ಮಿ ಹಬ್ಬದ ಒಂದು ಡೆಕೋರೇಷನ್. ಹಾಗೇನೆ ಈ ಪೂಜೆಗೆ ಏನೇನ್ ಬೇಕಾಗುತ್ತೆ, ಫಸ್ಟ್ ಟೈಮ್ ವ್ಯೂವರ್ಸ್ ಯಾರು ಇರ್ತಾರೆ ಅಂದ್ರೆ ಫಸ್ಟ್ ಟೈಮ್ ಹಬ್ಬ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಏನೇನು ಯೂಸ್ಫುಲ್ ಆದಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೇನೆ ಇನ್ನೊಂದು ರಿಕ್ವೆಸ್ಟ್, ಯಾರೆಲ್ಲ ನನ್ನ ಚಾನಲ್ಗೆ ಈಗಲೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತೀನಿ. ಈಗ ಬನ್ನಿ, ಈಗ ಫಸ್ಟ್ ಟೈಮ್ ಯಾರೆಲ್ಲ ವರಮಹಾಲಕ್ಷ್ಮಿ ವ್ರತ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಒಂದು ಯೂಸ್ಫುಲ್ ಆಗುವಂಥ ವಿಡಿಯೋ ಅಂತ ನಾನು ಮುಂಚೆನೇ ಹೇಳಿದ್ದೆ. ಅದಕ್ಕೆ ಏನೇನು ಮಟೀರಿಯಲ್ಸ್ ಬೇಕಾಗುತ್ತೆ ಅನ್ನೋದನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ. ನಾನು ಕೂಡ ಸ್ಟಾರ್ಟಿಂಗ್ ಫಸ್ಟ್ ವರ್ಷ ವರಮಹಾಲಕ್ಷ್ಮಿ ವ್ರತ ಮಾಡಿದಾಗ ನನ್ನ ಹತ್ರ ಈ ಎಲ್ಲ ಐಟಮ್ಸ್ಗಳು ಕೂಡ ಇರಲಿಲ್ಲ. ಬಟ್ ಅಂದ್ರೂ ನನ್ನ ಹತ್ರ ಇರೋ ಐಟಮ್ಸಲ್ಲೇ ನಾನು ಮಾಡಿದ್ದೆ. ಬಟ್ ಈಗ ವರ್ಷದಿಂದ ವರ್ಷಕ್ಕೆ ಇಂಪ್ರೂವೈಸೇಷನ್ ಆಗ್ತಾ ನಾನು ಕೆಲವೊಂದು ಐಟಮ್ಸನ್ನು ಎಕ್ಸ್ಟ್ರಾ ತರಿಸಿಟ್ಕೊಂಡಿದ್ದೀನಿ. ನಿಮಗೆ ಇದೆಲ್ಲ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ಬೋದು. ಬಟ್ ಫಸ್ಟ್ ಟೈಮ್ ಮಾಡ್ತಾ ಇರೋರು ಮಿನಿಮಮ್ ಆಗಿ ಏನೇನು ಇಟ್ಕೋಬೇಕು, ಹಾಗೇನೆ ಬರ್ತಾ ಯಾರ ಹತ್ರ ಏನಾದರೂ ಅಮೌಂಟ್ ಇದೆ ಅಂದರೆ ಅವ್ರು ಯಾವ ರೀತಿ ಒಂದು ಮಟೀರಿಯಲ್ಸ್ ಅನ್ನ ತಗೋಬಹುದು ಅನ್ನೋದ್ರ ಮಾಹಿತಿಯನ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಈಗ ನಾನು ಏನೇನು ಐಟಮ್ಸ್ ಅನ್ನ ತಗೊಂಡ್ಬಂದಿದ್ದೀನಿ ಅನ್ನೋದ್ರ ಮಾಹಿತಿಯನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮು ನಾನು ವಿಡಿಯೋ ಆಗಲೇ ನಾನು ಮಾತಾಡೋದನ್ನ ನೀವು ನೋಡ್ತಾ ಇದ್ದೀರಾ. ನನ್ನ ಹಿಂದ್ಗಡೆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇತ್ತಲ್ಲ, ಸೊ ಬ್ಯಾಕ್ ಗ್ರೌಂಡ್ ಅಲ್ಲಿ ಡೆಕೋರೇಷನ್ ಹೇಗಿತ್ತು ಅಂತ ನೀವು ನೋಡಿದ್ದೀರಾ. ಸೊ ಈ ಒಂದು ಬಟ್ಟೆಯನ್ನ ಏನು ನೋಡ್ತಾ ಇದ್ದೀರಲ್ಲ, ಇದನ್ನ ಸ್ಯಾಟಿನ್ ಕ್ಲಾತ್ ಅಂತ ಕರೀತಾರೆ. ಇದು ನಮಗೆ ಸಿಕ್ಕಿದ್ದು 45 ರೂಪೀಸ್ ಮೀಟರು. ಸೊ ನಾನು ಅರೌಂಡ್ ಒಂದು 9 ಮೀಟರ್ಸ್ ಏನೋ ತಗೊಂಡೆ, ಯಾಕಂದರೆ ನನ್ನ ಗೋಡೆಗೆ ಕಂಪ್ಲೀಟ್ ಕವರ್ ಆಗೋದಕ್ಕೆ. ಸೊ ಅದನ್ನು ನಾನೇ ಸ್ಟಿಚ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿದ್ದೆ. ಹಾಗೆಯೇ ನೀವು ಅಲ್ಲಿ ಫ್ಲವರ್ಸ್ ನೋಡಿದ್ರಲ್ಲ, ಹ್ಯಾಂಗಿಂಗ್ ಫ್ಲವರ್ಸು, ಆ ಹ್ಯಾಂಗಿಂಗ್ ಫ್ಲವರ್ಸು ಈ ರೀತಿನಲ್ಲಿ ಇರುತ್ತೆ. ಸೊ ದೊಡ್ಡ ಮನೆ ಇರೋರು ಅಂದರೆ ದೊಡ್ಡ ಜಾಗ ಇರೋಂಥವ್ರಿಗೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ಫ್ಲವರ್ಸು ಎಷ್ಟು ರೂಪಾಯಿ ಆಗುತ್ತೆ ಅಂದರೆ, ಇದು ನಿಮಗೆ 30 ರೂಪೀಸ್ ಆಗುತ್ತೆ ಹೋಲ್ಸೇಲ್ ರೇಟು. ಇದನ್ನೇನಾದರೂ ಆನ್ಲೈನಲ್ಲಿ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಟ್ ಆದಷ್ಟು ನೀವು ಲೋಕಲಲ್ಲಿರೋಂಥ ಡೆಕೋರೇಷನ್ ಐಟಮ್ಸ್ ಇರೋಂಥ ಶಾಪ್ಗಳಲ್ಲಿ ಹೋದರೆ ನಿಮಗೆ ಇದು ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ನನಗಿದು ತುಂಬಾ ಕಡಿಮೆ ರೇಟಿಗೆ ಸಿಕ್ತು ಅಂತಲೇ ಹೇಳ್ಬೋದು. ಇದು ನಾನು ಫಸ್ಟ್ ಟೈಮ್ ಪೂಜೆ ಮಾಡ್ತಾ ಇರೋವಂಥ ಅಮೌಂಟ್ ಇಲ್ಲ ಅಂತಂದರೆ ನೀವು ಏನು ಮಾಡ್ಬೋದು ಅಂದರೆ, ಈ ರೀತಿಯ ಮೆಟಲ್ ಅಂದರೆ ಮಿಕ್ಸಡ್ ಮೆಟಲ್ಸಿಂದು ಫೇಸ್ಗಳು ಸಿಗುತ್ತೆ. ಇದು ನಿಮಗೆ ಅರೌಂಡ್ ಒಂದು 200ಇಂದ 250 ರೂಪೀಸಿಗೆ ಸಿಕ್ಬಿಡುತ್ತೆ. ನಾನು ಈ ವರ್ಷ ಬೆಳ್ಳಿ ತೊಗೊಂಡಿದ್ದೀನಿ. ಅದು ನನಗೆ 5,500 ಕಾಸ್ಟ್ ಆಯಿತು. ಬಟ್ ಅದು ಹೊಸದಲ್ವಾ, ಹಾಗಾಗಿ ನಾನು ಹಬ್ಬದ ದಿನನೇ ಯೂಸ್ ಮಾಡೋಣ ಅಂತೇಳಿ ಈಗ ನಾನು ವಿಡಿಯೋ ಪರ್ಪಸ್ಸು ನಾನು ಹಳೇದನ್ನು ಏನು ಯೂಸ್ ಮಾಡ್ತಿದ್ನಲ್ಲ ಅದನ್ನೇ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ನೀವೇನಾದರೂ ಬೆಳ್ಳಿ ತೊಗೋಬೇಕಂದ್ರೆ ನಿಮಗೆ 5,000ಇಂದ ಶುರು ಆಗಿಬಿಟ್ಟು 20,000-30,000ವರೆಗೂ ಕೂಡ ಸಿಗುತ್ತೆ. ಅದರೊಳಗೂ ಕೂಡ ನಿಮಗೆ ಬೇರೆ ಬೇರೆಯ ಲೋಹಗಳು ಲೈಕ್ ಸಿಲ್ವರಲ್ಲಿ ಸಿಗುತ್ತೆ, ಗೋಲ್ಡಲ್ಲೂ ಕೂಡ ಸಿಗುತ್ತೆ. ನಿಮ್ಮ ಶಕ್ತಿ ಅನುಸಾರ ನೀವಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಫೇಸು ನಾನು ಇಷ್ಟು ದಿನ ಯೂಸ್ ಮಾಡಿದ್ದು, ಹಾಗಾಗಿ ಇದನ್ನು ಈಗ ವಿಡಿಯೋ ಪರ್ಪಸ್ ತೊಗೊಂಡಿದ್ದೀನಿ. ಹಾಗೆಯೇ ಇದರ ಹಿಂದೆ ಒಂದು ಡೆಕೋರೇಷನ್ ಥರ ನೋಡ್ತಾ ಇದ್ದೀರಲ್ಲ ನೀವು, ಈ ರೀತಿ ಕಾಣೋದಕ್ಕೆ ನಾನು ಈ ಒಂದು ಚಕ್ರನ ತೊಗೊಂಡಿದ್ದೀನಿ. ಇದ್ರ ಕಾಸ್ಟ್ ಎಷ್ಟಾಯ್ತಪ್ಪ ಅಂದರೆ, ಇದು ನನಗೆ ಅರೌಂಡ್ 170 ರೂಪೀಸೋ ಎಷ್ಟೋ ಆಗಿತ್ತು. ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ ನೀವು, ಈ ರೀತಿ ಇಟ್ಟು ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದು ಹಿಂದ್ಗಡೆ ಒಂದು ಕಿರೀಟದ ಬ್ಯಾಕ್ ಗ್ರೌಂಡ್ ಕಂಡಂಗೆ ಕಾಣುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಇಲ್ಲಿ ಫೇಸಿಗೆ ಆಲ್ರೆಡಿ ದಾರನ ಕಟ್ಕೊಂಡು ರೆಡಿ ಮಾಡಿಟ್ಟಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಲಕ್ಷ್ಮಿಗೆ ಹಿಂದ್ಗಡೆ ಭುಜದ ರೀತಿಯಲ್ಲಿ ಇರೋಂಥ ಒಂದು ಆಕಾರ. ಇದಕ್ಕೆ ನಿಜವಾಗ್ಲೂ ಏನಂತ ಕರೀತಾರೆ ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ನಾನು ಈ ವರ್ಷ ಪರ್ಚೇಸ್ ಮಾಡಿದ್ದೀನಿ. ಇದು ಈ ರೀತಿ ಸಿಲ್ಕ್ ಬಟ್ಟೆಯಲ್ಲಿ ಮಾಡಿರೋವಂಥದ್ದು, ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇದ್ರ ಕಾಸ್ಟ್ ಎಷ್ಟಾಯ್ತಪ್ಪ ನನಗೆ ಅಂದರೆ, ಇದು ಒಂದು 450ನೋ 470 ರೂಪೀಸ್ ಏನೋ ಆಯಿತು. ನಿಮ್ಮ ಸಿಟಿಯಲ್ಲಿ ಎಷ್ಟಿದೆ ಅನ್ನೋದ್ರ ಮಾಹಿತಿಯನ್ನು ನೀವು ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ನೆಕ್ಸ್ಟ್ ಹೇಳೋದಾದರೆ, ಈಗ ಕೈ ಮತ್ತು ಕಾಲುಗಳು, ಅಮ್ಮನವರ ಕೈ ಮತ್ತು ಕಾಲುಗಳು. ನಾನು ಇಷ್ಟು ವರ್ಷ ಕೈ ಮತ್ತು ಕಾಲುಗಳನ್ನು ಹಾಕ್ತಾ ಇರಲಿಲ್ಲ. ಬಟ್ ಈ ವರ್ಷ ಹಾಕೋಣ, ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನನಗೆ ಸ್ವಲ್ಪ ನಿಮಗೆ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು, ನನ್ನ ಮಗ ಇಲ್ಲೇ ಕೂತಿದ್ದಾನೆ ಹಾಗಾಗಿ. ಸೊ ಇದರ ಕಾಸ್ಟ್ ಎಷ್ಟಾಯ್ತಪ್ಪ ನನಗೆ ಅಂದರೆ, ಒಂದು 490 ರೂಪೀಸ್ ಆಯಿತು. ಆಗಲೇ ನಾನು ತೋರಿಸಿದ್ನಲ್ಲ, ಈ ಭುಜ ಮತ್ತು ಈ ಕೈ ಕಾಲು ಇದೆರಡೂ ಕೂಡ ಒಂದೇ ಶಾಪಲ್ಲಿ ತೊಗೊಂಡಿದ್ದು. ಎರಡು ಸೇರಿ ನನಗೆ 900 ಸಮಥಿಂಗ್ ಕಾಸ್ಟ್ ಆಯಿತು. ಈಗ ನೆಕ್ಸ್ಟ್ ಏನು ಪರ್ಚೇಸ್ ಮಾಡಿದ್ದೀನಪ್ಪ ಅಂತಂದರೆ, ಈ ಜ್ಯುವೆಲ್ರಿ ನೀವಿಲ್ಲಿ ನೋಡ್ತಾ ಇರ್ಬೋದು. ಈ ಜ್ಯುವೆಲ್ರಿ ನನಗೆ ತುಂಬಾ ಕಡಿಮೆ ರೇಟಿಗೆ ಸಿಕ್ಕಿತ್ತು. ಆ್ಯಕ್ಚುಲಿ ನಾನು ಇದನ್ನು ಲೋಕಲ್ ಶಾಪಲ್ಲಿ ಹೋಗಿ
ಕೇಳಿದರೆ ಇದು ನನಗೆ ಕಾಸ್ಟ್ಲಿ ಆಗ್ತಿತ್ತೇನೋ, ಬಟ್ ನಾನು ಇದನ್ನು ಮೀಶೋದಲ್ಲಿ ಒಂದು 3-4 ಮಂತ್ಸ್ ಬ್ಯಾಕೆ ತರಿಸ್ಕೊಂಡಿದ್ದೆ. ಹಾಗಾಗಿ ನನಗಿದು ಜಸ್ಟ್ 600 ರುಪೀಸಿಗೆ ಸಿಕ್ತು. ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಸೆಟ್ ಇದು. ಇದರಲ್ಲಿ ಶಾರ್ಟ್ ನೆಕ್ಲೆಸ್ ಮತ್ತು ಲಾಂಗ್ ನೆಕ್ಲೆಸ್ ವಿತ್ 1 ಇಯರಿಂಗ್ ಸಿಕ್ಕಿದೆ. ಬಟ್ ನಾನಿಲ್ಲಿ ದೇವರಿಗೆ ಈ ಇಯರಿಂಗ್ಸ್ ಹಾಕಲ್ಲ, ಯಾಕಂದರೆ ಇದು ಜುಮ್ಕಿ ಟೈಪ್ ಇಲ್ಲ, ಹಾಗಾಗಿ ಇದನ್ನು ಹಾಕ್ತಾ ಇಲ್ಲ. ಇದ್ರ ಬದಲು ನಾನು ಈ ರೀತಿಯ ಒಂದು ಜುಮ್ಕಿಯನ್ನು ಪರ್ಚೇಸ್ ಮಾಡಿಟ್ಟಿದ್ದೆ. ಇದು 200 ಸಮಥಿಂಗ್ ಏನೋ ಕಾಸ್ಟ್ ಆಗಿತ್ತು. ಇದನ್ನು ಬಿಟ್ಟರೆ ನೆಕ್ಸ್ಟ್ ನಾನು ಈ ಮೂಗುತಿಯನ್ನು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ನಿಮಗೆ ಸಿಗೋದಂಥದ್ದು ಒಂದು 20 ರುಪೀಸಿಗೆ ಆಗಿ ಈ ಮಾಂಗಲ್ಯ. ಸೊ ಇದು ನಾನು ಆರ್ಟಿಫಿಷಿಯಲ್, ಇದು ಬೇಕಾದರೂ ಗೋಲ್ಡಲ್ಲೂ ಕೂಡ ಮಾಡಿಸ್ಕೋಬೋದು. ಬಟ್ ನನ್ನ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದು ನನಗೆ ಸಿಕ್ಕಿದ್ದು 500 ರುಪೀಸಿಗೆ. ಇದು ಒಂದು 3-4 ಇಯರ್ಸಿಂದ ನಾನು ಕಳ್ಸೋಕ್ಕೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದು ಸೇಮ್ ಗೋಲ್ಡ್ ಹಾಗೇನೆ ಕಾಣುತ್ತೆ. ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ಪರ್ಚೇಸ್ ಮಾಡಿದ್ದು ನಾನು ದಾವಣಗೆರೆಯಲ್ಲಿ. ಸೊ ಈ ಒಂದು ಮಾಂಗಲ್ಯನ ನಾನು ಡೆಕೋರೇಷನ್ಗೆ ಯೂಸ್ ಮಾಡ್ತೀನಿ, ಅಂದರೆ ಅಮ್ಮನವರಿಗೆ ತಾಳಿಯಾಗಿ ಯೂಸ್ ಮಾಡ್ತೀನಿ. ಈಗ ನೆಕ್ಸ್ಟ್ ತೋರಿಸ್ತಾ ಇರೋದೇನಪ್ಪ ಅಂತಂದರೆ ಈ ಒಂದು ರೋಲರು. ಈ ರೀತಿಯ ಒಂದು ಟ್ಯಾಗ್ಸ್ ಸಿಕ್ಬಿಡುತ್ತೆ. ಲೈಕ್ ನೀವು ಅದು ಬಿಂದಿಗೆಗೆ ಕಟ್ಟಬೇಕಾಗುತ್ತಲ್ಲ, ಹಾಗೆಯೇ ಸೆರಗು ಅವೆಲ್ಲ ಕಟ್ಟೋದಕ್ಕೆ ಯೂಸ್ ಆಗಲಿ ಅಂತೇಳ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು ಬಿಟ್ಟರೆ ನಾನು ತೊಗೊಂಡಿರೋಂಥ ಐಟಮ್ಸು ಈ ಗುಂಡು ಪಿನ್ಗಳು, ಸೇಫ್ಟಿ ಪಿನ್ಗಳು ಮತ್ತು ಈ ಬಟ್ಟೆ ಕ್ಲಿಪ್ಗಳು. ಯಾಕಂದರೆ ನಮಗೆ ಸೀರೆಯನ್ನೆಲ್ಲ ರೆಡಿ ಮಾಡಿ ಇಟ್ಕೋಬೇಕಲ್ಲ, ಹಾಗಾಗಿ ಅದಕ್ಕೆ ಈ ಮೂರು ವಸ್ತುಗಳು ತುಂಬಾ ಬೇಕಾಗುತ್ತೆ. ಹಾಗೆಯೇ ಇದನ್ನು ಬಿಟ್ಟರೆ ಈಗ ರಿಯಲ್ ಫ್ಲವರ್ಸು ತಂದಿಲ್ಲ ನಾನು, ಹಾಗಾಗಿ ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರಲ್ಲಿ ಹಾರನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಇದಾದ ನಂತರ ನಾನಿಲ್ಲಿ 2 ಚಿಕ್ಕ ಲಟ್ಟಣಿಗೆ, ಅಂದರೆ ತೆಳಗಿರೋ ಲಟ್ಟಣಿಗೆ ತೊಗೊಂಡಿದ್ದೀನಿ. ಪೈಪ್ ಬದಲಿಗೆ ಇದನ್ನು ತೊಗೊಂಡಿದ್ದೀನಿ. ಈಗ ಸದ್ಯಕ್ಕೆ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ. ಸೊ ನೀವು ಈ ರೀತಿಯ ಒಂದು ರಾಡ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ಕಿನ ಪೈಪ್ಸು, PVC ಪೈಪ್ ಆಗಿರ್ಬೋದು, ಅದನ್ನು ಯೂಸ್ ಮಾಡ್ಬೋದು. ಸೊ ಹೋಪ್ ನಿಮಗೆ ಈ ಒಂದು ಐಟಮ್ಸ್ಗಳ ನಾಲೆಡ್ಜು ಸಿಕ್ಕಿದೆ ಅನ್ಕೊತೀನಿ. ಇದ್ರ ಜೊತೆಗೆ ನನ್ನ ಹತ್ರ 2 ಬಿಂದಿಗೆಯನ್ನು ತೊಗೊಂಡಿದ್ದೀನಿ ನಾನು. ಸೊ ನೀವು ನೋಡ್ತಾ ಇರ್ಬೋದು, ನಾನು ಅದಕ್ಕೆ ಒಳಗಡೆ ಸ್ವಲ್ಪ ಬಟ್ಟೆಯನ್ನು ಫಿಲ್ ಮಾಡಿದ್ದೀನಿ ವಿಡಿಯೋ ಪರ್ಪಸ್ಗೋಸ್ಕರ. ನೀವು ಏನು ಮಾಡಬೇಕು ಅಂತಂದರೆ ಕೆಳಗಡೆ ಬಿಂದಿಗೆಯಲ್ಲಿ ನೀವು ಧಾನ್ಯನ, ಅಂದರೆ ಅಕ್ಕಿ ಮತ್ತು ನಿಮಗೆ ಯಾವ ಧಾನ್ಯ ಬೇಕೋ ಆ ಧಾನ್ಯನ ಹಾಕ್ಕೋಬೇಕು. ಮೇಲ್ಗಡೆ ಬಿಂದಿಗೆಯಲ್ಲಿ ನೀರು, ಅರಿಶಿನ, ಕುಂಕುಮ, 1 ರೂಪಾಯಿ ಕಾಯಿನ್ ಹಾಕಿಬಿಟ್ಟು ನೀವಲ್ಲಿ ಕಳಸವನ್ನು ಹೂಡಬೇಕಾಗಿರುತ್ತೆ. ಸೊ ಇದಿಷ್ಟು ಕೂಡ ಮೇಯ್ನಾಗಿ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಬ್ಯಾಕ್ ಡ್ರಾಪು. ಸೊ ನಾವು ಇದನ್ನ ಸಿಂಪಲ್ ಆಗಿ ಮಾಡ್ಕೊಂಡಿರೋವಂಥದ್ದು. ನಾನು ಮತ್ತೆ ಹೇಳ್ತಿದ್ದೀನಿ, ಫಸ್ಟ್ ಟೈಮ್ ಮಾಡಿದಾಗ ಇದೆಲ್ಲ ಮಾಡೋದಕ್ಕೆ ನನ್ನ ಹತ್ರ ಅಮೌಂಟ್ ಕೂಡ ಇರಲಿಲ್ಲ. ಹಾಗಾಗಿ ವರ್ಷದಿಂದ ವರ್ಷಕ್ಕೆ ನಾವು ಅಂದರೆ ಒಂದೊಂದೇ ಹೊಸ ಐಟಮ್ಸ್ ಎಲ್ಲ ತಗೊತಾ ಇದ್ವಲ್ಲ, ಹಾಗಾಗಿ ಈ ವರ್ಷ ನಾನು ಈ ಒಂದು ಬ್ಯಾಕ್ ಡ್ರಾಪ್ ಅನ್ನ ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ನೀವು ನೋಡ್ತಾ ಇದ್ದೀರಲ್ಲ, ಈ ವೈಟ್ ಸ್ಕ್ರೀನು, ಇದು ನನಗೆ ಒಂದು ಅರೌಂಡ್ 200 to 300 ರುಪೀಸ್ ಕಾಸ್ಟ್ ಆಯಿತು ಈ ಬಟ್ಟೆ ತಗೊಳ್ಳೋದಕ್ಕೆ. ಹಾಗೇನೆ ಈ ಫ್ಲವರ್ಸ್ ಟೋಟಲ್ ನಾನು ಹ್ಯಾಂಗಿಂಗ್ಸ್ ತಗೊಂಡಿರುವಂಥದ್ದು 15 ತಗೊಂಡಿದ್ದೀನಿ. ಸೊ ಇದು ನನಗೆ 450 ಕಾಸ್ಟ್ ಆಯಿತು. ಇದು ನನಗೆ ಒಂದು 200 ಸಮಥಿಂಗ್ ಕಾಸ್ಟ್ ಆಯಿತು. ಸೊ ಎರಡು ಸೇರಿಸ್ಬಿಟ್ಟು ಒಂದು 700 ಸಮಥಿಂಗಿಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಬ್ಯಾಕ್ ಗ್ರೌಂಡ್ ನಮಗೆ ಸಿಕ್ಬಿಡ್ತು. ಇನ್ ಕೇಸ್ ಇದನ್ನ ಏನಾದರೂ ನೀವು ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ಅಥವಾ ಡೆಕೋರೇಷನ್ ಮಾಡೋರ ಹತ್ರ ಕೇಳಿದ್ರೆ ನಿಮಗೆ ಜಸ್ಟ್ ರೆಂಟೇ ಅವರು 2000 to 2500 ನಿಮಗೆ ಕಾಸ್ಟ್ ಮಾಡ್ತಾರೆ. ಬಟ್ ಇಷ್ಟು ಕಡಿಮೆ ಅಮೌಂಟ್ ಅಲ್ಲಿ ಈ ರೀತಿ ಒಂದು ಬ್ಯಾಕ್ ಡ್ರಾಪ್ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ವರ್ಷ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಬನ್ನಿ ಈಗ ಸ್ಯಾರಿ ಡ್ರೇಪಿಂಗ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಈಗ ನಾನು ದೇವಿಗೆ ಹೇಗೆ ಸೀರೆ ಉಡಿಸ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ನಾವು ಯೂಶುವಲ್ ಆಗಿ ಸೀರೆಯನ್ನ ಈ ರೀತಿ ಉಟ್ಕೊಂತೀವಿ ಅಲ್ವಾ, ಬಟ್ ಇವತ್ತು ನಾನು ತೋರಿಸ್ತಾ ಇರೋಂಥದ್ದು ಉಲ್ಟಾ. ಸೊ ನೀವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಸೆರಗಾಗಿ ನಾವು ಯೂಸ್ ಮಾಡ್ತೀವಿ. ಸೆರಗಿನ ಭಾಗನ ನಾವು ಮಧ್ಯ ಭಾಗದಲ್ಲಿ ಬರೋ ಹಾಗೆ ನೆರಿಗೆಯನ್ನ ಮಾಡ್ತೀವಿ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಒಂದು ಮಾರುದ್ದ, ಎಕ್ಸಾಕ್ಟ್ ಆಗಿ ಒಂದು ಮಾರಿನಷ್ಟು ಉದ್ದ ಈ ಒಂದು ಸೀರೆಯನ್ನ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡ್ಕೊಂಡು ಇದಕ್ಕೆ ಒಂದು ಕ್ಲಿಪ್ ಅನ್ನ ಸೆಕ್ಯೂರ್ ಮಾಡ್ರಿ. ಅಂದ್ರೆ ಇಲ್ಲಿವರೆಗೂ ನೀವು ನೆರಿಗೆಯನ್ನ ಮಾಡ್ಬೇಕಾಗಿರುತ್ತೆ. ಸೊ ಈಗ ಇಲ್ಲಿಂದ ನೀವು ನೆರಿಗೆಯನ್ನ ಸ್ಟಾರ್ಟ್ ಮಾಡ್ಕೊಂತ ಹೋಗಿ. ನಿಮಗೆ ಬೇಕಿದ್ರೆ ಸ್ಟಾರ್ಟಿಂಗ್ ಇಂದಾನು ಮಾಡ್ಕೋಬಹುದು. ಈ ರೀತಿ ನೆರಿಗೆಯನ್ನ ಕಂಪ್ಲೀಟ್ ಆಗಿ ಮಾಡ್ಕೊಂತ ಹೋಗಿ. ಇದು ತುಂಬಾನೇ ಈಸಿ ಮೆಥಡ್. ಫಸ್ಟ್ ಟೈಮ್ ಮಾಡ್ತಾ ಇರೋರು ನೀವು ಈ ರೀತಿ ನಿಂತ್ಕೊಂಡಾದ್ರೂ ನೆರಿಗೆ ಮಾಡ್ಕೋಬಹುದು, ಅಥವಾ ನಿಮಗೆ ಕಂಫರ್ಟಬಲ್ ಆಗುತ್ತೆ ಅಂತಂದ್ರೆ ಕುತ್ಕೊಂಡು ಟೇಬಲ್ ಮೇಲೆ ಕೂಡ ನೀವು ಮಾಡ್ಕೋಬಹುದು. ಈ ರೀತಿ ಎಲ್ಲಾ ಪ್ಲೀಟ್ಸ್ ಕೂಡ ಸಮನಾಗಿ ಬರೋ ಹಾಗೆ ಈ ರೀತಿ ನೀವು ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ನಿಮಗೇನಾದ್ರೂ ಕೈ ನೋವು ಬಂತು ಅಂದ್ರೆ ಅಲ್ಲಿ ನೀವೇನ್ ಮಾಡ್ಬೋದು ಅಂತಂದ್ರೆ ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಅಲ್ಲೊಂದು ಕ್ಲಿಪ್ ಅನ್ನ ಹಾಕೋಬೇಕು. ಆಗ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಎಲ್ಲೂ ಕೂಡ ಯಾವ ಏನದು ನೆರಿಗೆ ಕೂಡ ಎಲ್ಲೂ ಕೂಡ ಹಾಳಾಗೋದಿಲ್ಲ, ಎಲ್ಲೂ ಕೂಡ ಜರ್ಕೊಳ್ಳೋದಿಲ್ಲ.
ಇಲ್ಲಿ ಒಂದು ಕ್ಲಿಪ್ಪನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ಇದು ಸೆಕ್ಯೂರ್ ಆಗಿದೆ. ಈಗ ಮತ್ತೆ ಉಳಿದಿರೋ ಪಾರ್ಟಿಂದು ಈ ರೀತಿ ನೆರಿಗೆ ಮಾಡ್ಕೊತ ಬನ್ನಿ. ಒಳಗಡೆದು ನೀಟಾಗಿ ಬರಲಿಲ್ಲ ಅಂದ್ರೂ ತಲೆ ಕೆಡಿಸ್ಕೋಬೇಡಿ. ಇಲ್ಲಿಗೆ ಸೇರಿಸಿ ಈಗ ನೀವು ಈ ಕ್ಲಿಪ್ಪನ್ನು ಹಾಕೊಬಿಡಿ. ಓಕೆ, ನೋಡ್ತಾ ಇದ್ದೀರಲ್ಲ, ಆ ಕಡೆ ನಾವು 1 ಮಾರಷ್ಟು ಉದ್ದನ ಬಿಟ್ಟಿದ್ದೀವಿ. ಈಗ ನೀವೇನು ಮಾಡಬೇಕು ಅಂತಂದರೆ ಮತ್ತೆ ಕೆಳಗಡೆ ಇದೇ ರೀತಿ ಕ್ಲಿಪ್ಪನ್ನು ಹಾಕೋಬೇಕಾಗುತ್ತೆ. ನಾನು ಫಸ್ಟ್ ಟೈಮ್ ಪೂಜೆ ಮಾಡ್ತಿರೋರ್ಗೋಸ್ಕರ ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ, ಹಾಗಾಗಿ ನಿಮಗೆ ಬೋರ್ ಅಂತ ಅನಿಸ್ಬೋದು, ಬಟ್ ಇದು ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಇದೆ. ಸೊ ಈ ರೀತಿ ಮಧ್ಯದಲ್ಲಿ ಒಂದು ಸಲ ನೀಟಾಗಿ ನೆರಿಗೆಯನ್ನು ಕ್ಲೀನಾಗಿ ಪಿನ್ ಮಾಡ್ಕೊತ ಬನ್ನಿ. ನಿಮಗೆ ಬೇಕಿದ್ರೆ ಕಷ್ಟ ಆಗುತ್ತೆ ಅಂದರೆ ಒಬ್ಬರ ಹೆಲ್ಪನ್ನು ನೀವು ತಗೋಬೋದು. ಇದನ್ನೆಲ್ಲ ನೀವು ಹಿಂದಿನ ದಿನ ರಾತ್ರಿನೇ ಮಾಡಿಟ್ಬಿಟ್ರೆ ಹಬ್ಬದ ದಿನ ನೀವು ಡೈರೆಕ್ಟಾಗಿ ಎಲ್ಲ ಸಾಮಾನನ್ನು ತಂದುಬಿಟ್ಟು ಬೇಗ ಬೇಗ ಪೂಜೆಯನ್ನು ಮುಗಿಸ್ಬಿಡ್ಬೋದು. ಹಾಗಾಗಿ ಇದನ್ನು ಪ್ರೀ ಪ್ಲೇಟಿಂಗ್ ಮಾಡಿ ಹಿಂದಿನ ದಿನ ನೀವು ಇಟ್ಕೋಬೋದು. ಸೊ ಇದು ಕರೆಕ್ಟ್ ಮಿಡ್ಲಿಗೆ ಬಂದಿದೆ. ಇಲ್ಲಿ ಒಂದು ಕ್ಲಿಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದೇ ರೀತಿ ಮತ್ತೆ ಈ ಪ್ಲೇಟ್ಸಿನ ಸಹಾಯದಿಂದ ಮತ್ತೆ ಇಲ್ಲಿ ನಾವು ನೀಟಾಗಿ ನೆರಿಗೆಯನ್ನು ಮಾಡ್ಕೊಳ್ಳೋಣ. ಆಮೇಲೆ ಆದಷ್ಟು ಸ್ವಲ್ಪ ಎದ್ದಿ ಕಾಣುವಂಥ ಕಲರ್ಸಿನ ಒಂದು ಸೀರೆಗಳಲ್ಲಿ ನೀವು ಪರ್ಚೇಸ್ ಮಾಡಿರಿ, ಯಾಕಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಹೇಳಿದ್ನಲ್ಲ, ನಿಮಗೆ ಕಷ್ಟ ಅನಿಸಿದ್ರೆ ಯಾರಾದರೂ ಒಬ್ಬರ ಹೆಲ್ಪನ್ನು ನೀವು ತಗೋಬೋದು. ಸೊ ಈಗ ಪ್ಲೇಟಿಂಗ್ ಮಾಡೋದು ರೆಡಿ ಆಯಿತು. ಈಗ ಇಲ್ಲಿ ಕೂಡ ಒಂದು ಕ್ಲಿಪ್ಪನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಕಾಣುತ್ತೆ. ಇದು ಮೇಲ್ಗಡೆ ಭಾಗ, ಇದು ಕೆಳಗಡೆ ಭಾಗ. ಈ ಭಾಗನ ನಾವು ಸೆರಗಮ್ ಮಾಡ್ಕೊತೀವಿ ಅಂತ ಹೇಳಿದ್ನಲ್ಲ, ಹಾಗೆ. ಸೊ ಈಗ ಇದನ್ನ ಬಿಂದಿಗೆಗೆ ಯಾವ ರೀತಿ ಸೀರೆ ಉಡಿಸ್ಬೇಕು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಓಕೆ, ಸೊ ಈಗ ನಾನು ಒಂದು ಟೇಬಲ್ ಅನ್ನ ತಗೊಂಡಿದ್ದೀನಿ. ಅದಕ್ಕೆ ನಿಮ್ಗೆ ಇಷ್ಟ ಆಗಿರುವಂತ ಯಾವ್ದಾದ್ರು ಬಟ್ಟೆಯನ್ನು ಹಾಕ್ಬೋದು. ನಾನೀಗ ವಿಡಿಯೋ ಪರ್ಪಸ್ಗೋಸ್ಕರ ಒಂದು ಶಾಲ್ ಇತ್ತು, ಅದನ್ನ ಹಾಕಿದ್ದೀನಿ. ಹಾಗೇನೆ ಇಲ್ಲಿ ಒಂದು ಪೀಠ ರೆಡಿ ಇದೆ. ಕೆಲವರು ಬೆಳ್ಳಿ ಯೂಸ್ ಮಾಡ್ತಾರೆ. ಈಗೆಲ್ಲ ಮೆಟಲ್ ಇಂದು ತುಂಬಾ ಚೆನ್ನಾಗಿ ಬಂದಿದೆ, ಅದನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಇದ್ರ ಮೇಲೆ ನೀವು ಬಿಂದಿಗೆಯನ್ನ ಇಟ್ಬಿಟ್ಟು ಸೀರೆ ಉಡಿಸ್ತೀರಲ್ಲ, ಆಗ ಆ ಪೀಠ ಕಾಣೋದೇ ಇಲ್ಲ. ಹಾಗಾಗಿ ಇಲ್ಲಿ ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಬೆಸ್ಟ್ ಅಂತಂದ್ರೆ ವುಡ್ಡಿಂದು. ಸೊ ವುಡ್ಡಿಂದಿತ್ತು, ನಾನು ಅದನ್ನ ಕೆಳಗಡೆ ಇಟ್ಟು ಮೇಲ್ಗಡೆ ಈ ಒಂದು ವೈಟ್ ಕಲರ್ ಕ್ಲಾತ್ ಅನ್ನ ಕವರ್ ಮಾಡಿದ್ದೀನಿ. ಸೊ ಈಗ ನಾನು ಈ ಸೀರೆ ಉಡ್ಸೋದಕ್ಕೆ ನಮಗೆ 2 ಬಿಂದಿಗೆಗಳ ಅವಶ್ಯಕತೆ ಇರುತ್ತೆ. ನಾನು ಆಗಲೇ ಹೇಳಿದ್ದೆ ಯಾವ್ಯಾವ ಬಿಂದಿಗೆನಲ್ಲಿ ಏನೇನು ಇಡಬೇಕು ಅಂತ ಹೇಳ್ಬಿಟ್ಟು. ಹಾಗೇನೆ ನೀವು ಇಲ್ಲಿ ಒಂದು ಹಿತ್ತಾಳೆಯ ಒಂದು ತಟ್ಟೆ ಇಟ್ಬಿಟ್ಟು ಆ ತಟ್ಟೆ ಒಳಗೆ ಅಕ್ಕಿಯನ್ನ ಹಾಕ್ಬಿಟ್ಟು ಅದರ ಮೇಲೆ ನೀವು ಈ ಬಿಂದಿಗೆಯನ್ನ ಇಡ್ಬೇಕಾಗುತ್ತೆ. ನಾನೀಗ ಅದನ್ನ ಇಡ್ತಾ ಇಲ್ಲ, ನಿಮಗೆ ಜಸ್ಟ್ ಇನ್ಫಾರ್ಮೇಶನ್ ಪರ್ಪಸ್ ಸಿಗೋಲ್ವಾ, ಹಾಗಾಗಿ. ಸೊ ಈಗ ನೀವು ನೋಡ್ತಾ ಇರ್ಬೋದು, ಈ ಒಂದು ಕೆಳಗಡೆ ಬಿಂದಿಗೆನಲ್ಲಿ ನೀವು ಅಕ್ಕಿ ಅಥವಾ ಯಾವ್ದಾದ್ರು ಧಾನ್ಯನ ಹಾಕ್ಬೇಕು. ಮೇಲ್ಗಡೆ ಕಳ್ಸಕ್ಕೆ ಯೂಸ್ ಮಾಡುವಂತ ಒಂದು ಬಿಂದಿಗೆಯಲ್ಲಿ ನೀವು ನೀರು, ಅರಿಶಿನ, ಕುಂಕುಮ, ಹಾಗೇನೆ ₹1 ಕಾಯಿನ್ ಇದನ್ನ ಹಾಕ್ಬಿಟ್ಟು ನೀವು ಪ್ರತಿಷ್ಠಾಪನೆ ಮಾಡ್ಬೇಕಾಗತ್ತೆ. ನಿಮಗೆ ಸೆಕ್ಯೂರ್ ಆಗಿ ಕುತ್ಕೋಬೇಕು ಅಂತಂದ್ರೆ ನೀವು ಇಲ್ಲಿ ವೈಟ್ ಪ್ಲಾಸ್ಟರ್ ಅನ್ನ ಯೂಸ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಕವರ್ ಮಾಡ್ಬೋದು. ನಾನೀಗ ಅದನ್ನ ಮಾಡ್ತಾ ಇಲ್ಲ, ನಿಮಗ ಆಗಲ್ಲ ಫಸ್ಟ್ ಟೈಮ್ ಅಂತಂದ್ರೆ ನೀವು ಇಲ್ಲೆಲ್ಲ ಪ್ಲಾಸ್ಟರ್ಸ್ ಅನ್ನ ಯೂಸ್ ಮಾಡ್ಬೋದು. ಆಮೇಲೆ ಅದು ಕಾಣೋದಿಲ್ಲ, ಯಾಕಂದ್ರೆ ನಾವು ಸೀರೆ ಉಡ್ಸಿರ್ತೀವಲ್ಲ ಆ ಟೈಮಲ್ಲಿ ಅದು ಕಾಣೋದಿಲ್ಲ. ಸೊ ಈಗ ಇದಕ್ಕೆ ನಾವು ನಾನು ಆಗ್ಲೇ ಹೇಳಿದ್ನಲ್ಲ, ಕಟ್ಟಿಗೆಗಳನ್ನ ಕಟ್ಕೋಬೇಕು ಅಥವಾ ಪೈಪ್ ಏನಾದ್ರು ಇರುತ್ತಲ್ಲ ಅದನ್ನ ಕಟ್ಕೋಬೇಕು. ಸೊ ಕಟ್ಟೋದಕ್ಕೆ ನಾನು ಈ ಒಂದು ದಾರನ ಯೂಸ್ ಮಾಡ್ತಾ ಇದ್ದೀನಿ. ಆಗ್ಲೇ ಹೇಳಿದ್ದೆ, ಈ ದಾರಗಳು ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಅವೈಲಬಲ್ ಇರುತ್ತೆ. ಸೊ ಇದನ್ನ ನೀವು ಕಟ್ಟಬೇಕಾಗುತ್ತೆ. ಅಂದ್ರೆ ನೀವು ಬಟ್ಟೆ ಶಾಪು ಅಲ್ಲೆಲ್ಲ ನಿಮ್ಗೆ ತುಂಬಾನೇ ಈಸಿಯಾಗಿ ಸಿಗುತ್ತೆ. ಸೊ ಇದನ್ನ ಹಿಮ್ಮುಖ ಮಾಡಿ ಕಟ್ಟಿ, ಕರೆಕ್ಟಾಗಿ ಐತಾ ಇಲ್ಲ ಅಂತ ನೋಡ್ಕೊಂಡ್ಬಿಟ್ಟು ಕಟ್ಬಿಡಿ. ಟೈಟ್ ಆಗಿ ಕುತ್ಕೋಬೇಕು, ಆ ರೀತಿಯಲ್ಲಿ ಇದನ್ನ ಕಟ್ಟಬೇಕಾಗುತ್ತೆ ನೀವು.
ಈಗ ನೀವು ನೋಡ್ತಾ ಇದ್ದೀರಲ್ಲ, ನಾನು 2 ಕಟ್ಟಿಗೆಗಳನ್ನು ಇಲ್ಲಿ ಕಟ್ಟಿದ್ದೀನಿ. ನೀವು ರಾಡ್ ಏನಾಗುತ್ತೋ ಅದನ್ನ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಕಟ್ಟೋದಕ್ಕೆ ಈ ಒಂದು ದಾರನ ನಾನು ಯೂಸ್ ಮಾಡಿದ್ದೀನಿ. ಈಗ ಸೀರೆನ ಯಾವ ರೀತಿ ಉಡೋದು ಅಂತ ತೋರಿಸ್ತೀನಿ. ಆಫ್ ಮಾಡ್ರಿ. ಈಗ ನೋಡಿ, ನಾವು ಆಗ್ಲೇ ಪಿನ್ ಮಾಡ್ಕೊಂಡಿಟ್ಟಿದ್ವಲ್ಲ, ಆ ಒಂದು ಸೀರೆಗೆ ಏನ್ ಮಾಡ್ಬೇಕು ನೀವು ಅಂತಂದ್ರೆ, ಈಗ 2 ಭಾಗಗಳು ಕೂಡ ಒಂದೇ ಸಮನಾಗಿ ಬರೋ ಹಾಗೆ ನೀವಿಲ್ಲಿ ಇಟ್ಕೋಬೇಕಾಗುತ್ತೆ. ಆಗ್ಲೇ ನಾನು ಹೇಳಿದ್ನಲ್ಲ, ಸೆರ್ಗಿನ ಭಾಗ ಸ್ಟಾರ್ಟಿಂಗಿಗೆ ಇರಬೇಕು ಅಂತ ಹೇಳ್ಬಿಟ್ಟು. ಆ ರೀತಿ ಮಾಡೋದ್ರಿಂದ ಸೀರೆ ತುಂಬಾನೇ ಲುಕ್ ಆಗಿ ಕಾಣುತ್ತೆ. ಸೊ ಇಲ್ಲಿ ಮಿಡಲ್ಗೆ ಈ ರೀತಿ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಈ ಕಡೆ ಒಂದು ಪೋರ್ಷನ್, ಈ ಕಡೆ ಒಂದು ಪೋರ್ಷನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಅದನ್ನ ಹೇಗೆ ಉಡ್ಸೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ನಾನು ಕೆಳಗಡೆ ಬಿಂದಿಗೆಗೆ ಈ ಒಂದು ಸೀರೆಯನ್ನ ಸುತ್ಕೊಂಡಿದ್ದೀನಿ. 2 ಕಡೆಯಿಂದ ನೆರಿಗೆ ಸರಿಯಾಗಿ ಬರಬೇಕು. ಆ ರೀತಿ ಮಾಡ್ಕೊಂಡ್ಬಿಟ್ಟು ಈ ಕ್ಲಿಪ್ಸ್ ಅನ್ನೆಲ್ಲ ಈಗ ತೆಗ್ದಿಟ್ಕೊಳ್ಳಿ. ಹಿಂದ್ಗಡೆ ಕ್ಲಿಪ್ಸ್ ಇರ್ಲಿ ಪರವಾಗಿಲ್ಲ, ಬಟ್ ಈ ಕ್ಲಿಪ್ಸ್ ತೆಗ್ದಿಟ್ಕೊಳ್ಳಿ. ಈಗ ಇಲ್ಲಿ ನೀವು ಟೈಟ್ ಆಗಿ ಒಂದು ಪಿನ್ ಅನ್ನ ಹಾಕ್ಬಿಡಿ. ಆಮೇಲೆ ಎಲ್ಲೆಲ್ಲಿ ಪಿನ್ಗಳು ಕಾಣುತ್ತೋ ಅಲ್ಲಲ್ಲಿ ನೀವು ಜ್ಯುವೆಲ್ರಿಯಿಂದ ಕವರ್ ಮಾಡ್ಕೊಂಡ್ರೆ ಅದು ತುಂಬಾನೇ ನೀಟಾಗಿ ಕಾಣುತ್ತೆ. ಸೊ ಈಗ ಈ 2 ಕ್ಲಿಪ್ಸ್ ಅನ್ನು ಕೂಡ ನಾವು ರಿಮೂವ್ ಮಾಡ್ಕೊಳ್ಳೋಣ. ಈಗ ನೀವು ನೋಡ್ತಾ ಇರ್ಬೋದು, ಈ ರೀತಿ ನೀಟಾಗಿ ಬರುತ್ತೆ. ಮಧ್ಯದ ಭಾಗ ಸೆರಗಿನ ರೂಪದಲ್ಲಿರುತ್ತೆ. ಈಗ ಉಳಿದಿರೋಂತ ಒಂದು ಜಾಗ ಏನ್ ಬಿಟ್ಟಿದ್ವಲ್ಲ ನಾವು ಸ್ಟಾರ್ಟಿಂಗಿಗೆ, ಅದನ್ನ ನೀಟಾಗಿ ಈ ರೀತಿ ಪಿನ್ ಮಾಡಿಟ್ಕೊಳ್ಳಿ. ನೀವು ಸೆರಗನ್ನೆಲ್ಲ ಹಾಕ್ಬೇಕಾದ್ರೆ ಹುಷಾರಾಗಿರ್ಬೇಕು, ಯಾಕಂದ್ರೆ ಹಿಂದ್ಗಡೆ ಆ ರಾಡ್ ಏನಿರುತ್ತೆ ಅದು. ಈಗ ಈ ರೀತಿ ಅದನ್ನ ಕ್ಲೀನ್ ಆಗಿ ಮಡ್ಚಿಟ್ಕೊಂಡ್ಬಿಟ್ಟು ಉಲ್ಟಾ ಮಾಡಿ ಈ ರೀತಿ ಬರೋ ಹಾಗೆ ನೀವು ಕ್ಲೀನ್ ಆಗಿ ನೋಡ್ಕೊಂಡ್ಬಿಟ್ಟು ಈ ರೀತಿ ಒಂದು ಡಿಸೈನ್ ಅನ್ನ ಮಾಡ್ಕೊಳ್ಳಿ. ಈಗ ಇಲ್ಲಿಗೆ ನಾವು ಸೊಂಟದ ಪಟ್ಟಿಯನ್ನ ಕಟ್ತೀವಿ. ಸೊ ಅದಕ್ಕೂ ಬದಲು ನಾನು ಈಗ ಫಸ್ಟಿಗೆ ಒಂದು ದಾರ ಅದೇನ ಥ್ರೆಡ್ ತಗೊಂಡಿದ್ದಲ್ಲ ಅದನ್ನ ಕಟ್ತಾ ಇದ್ದೀನಿ. ಸೊ ಈಗ ಇದನ್ನ ಕಟ್ಟಿದ ನಂತರ ನಾವೇನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನಮ್ಗೆ ಈ ಬಿಂದಿಗೆ ಕಾಣಿಸ್ಬಾರ್ದು ಅನ್ನೋ ರೀತಿಯಲ್ಲಿ ಈ ಸೆರಗನ್ನೇ ನಾವು ನೀಟಾಗಿ ತಗೊಂತಾ ಹೋಗ್ಬೇಕು. ಈ ಸೆರಗನ್ನೇ ನಾವು ನೀಟಾಗಿ ತಗೊಂತಾ ಹೋಗ್ಬೇಕು. ಅಥವಾ ನಿಮ್ಮ ಮನೇಲಿ ಯಾವ್ದಾದ್ರು ಬ್ಲೌಸ್ ಪೀಸಸ್ ಇದ್ರೆ ಅದನ್ನ ನೀವು ಫಸ್ಟ್ ಬಿಂದಿಗೆಗೆ ಹಾಕ್ಬಿಟ್ಟು ಆಮೇಲೆ ಅದನ್ನ ಜೋಡಿಸ್ಕೋಬಹುದು. ಈಗ ಈ ಒಳಗಡೆ ಭಾಗ ಏನಿದೆ, ಈ ಭಾಗದಿಂದ ಸ್ವಲ್ಪ ಬಟ್ಟೆನ ತಗೊಂಡ್ಬಿಟ್ಟು ಇಲ್ಲೂ ಕೂಡ ಒಂದು ಸೇಫ್ಟಿ ಪಿನ್ ಅನ್ನ ಹಾಕೊಳ್ಳಿ. ಓಕೆ, ಸೊ ಇದನ್ನ ನೀಟಾಗಿ ಅರೇಂಜ್ ಮಾಡ್ಕೋಬೇಕು. ಜ್ಯುವೆಲ್ರಿ ಎಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮ್ಗೆ ಕ್ಲಮ್ಸಿ ಅನ್ಸ್ತಿರ್ಬೋದು, ಬಟ್ ಅದೆಲ್ಲ ಹಾಕಿದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಈ ಒಂದು ಡಿಸೈನ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿ ಹಾಗೇನೆ ಯುನೀಕ್ ಆಗಿ ಕೂಡ ಕಾಣುತ್ತೆ. ಈಗ ನಾನು ಒಂದು ಕೈಯನ್ನ ಹಾಕಿದ್ದೀನಿ, ಇನ್ನೊಂದು ಕೈಯನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಅವರು ಇದಕ್ಕೆ ಟ್ಯಾಗ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನೀವು ಈ ರೀತಿ ಕಟ್ಕೋಬೇಕಾಗುತ್ತೆ. ಈ ರೀತಿ ಕಟ್ಕೊಂಡು ನಾನೀಗ ಬಲಗೈಯನ್ನ ಹಾಕಿದ್ದೀನಿ. ಎಡಗೈಯನ್ನ ಈ ಒಂದು ರಾಡ್ ಏನ್ ಕಟ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸ್ಬಿಡಿ. ನಿಮ್ಮ ಹತ್ರ ಇದ್ರೆ ನೀವು ಬ್ಲೌಸ್ ಪೀಸ್ ಇಂದನೂ ಕೂಡ ಇದನ್ನ ಮಾಡಬಹುದು. ಸೊ ಈಗ ಇಲ್ಲಿ ಗುಂಡ್ ಪಿನ್ ಇಂದ ಇದನ್ನ ಮತ್ತೆ ಸೆಕ್ಯೂರ್ ಮಾಡ್ಕೊಳ್ಳಿ. ಅಲ್ಲಿಂದನೇ ಸಪೋರ್ಟಿವ್ ಆಗಿ ಇದಕ್ಕೆ ಒಂದು ಗುಂಡ್ ಪಿನ್ ಅನ್ನ ಹಾಕಿ. ಈಗ ಅದು ಹಿಂದ್ಗಡೆ ಜಾರುತ್ತೆ, ಹಾಗಾಗಿ ಮತ್ತೆ ಇಲ್ಲೊಂದು ಗುಂಡ್ ಪಿನ್ನಿನ ಸಹಾಯದಿಂದ ಪ್ರೆಸ್ ಮಾಡಿ. ಎಡಗಾಲನ್ನ ಈ ರೀತಿ ಸೆರಗನ್ನ ತಗೊಂಡು ಗುಂಡ್ ಪಿನ್ ಅನ್ನ ಹಾಕಿ ಹಾಕಿ ನೀಟಾಗಿ ಈ ರೀತಿ ಮಾಡಬೇಕು. ಸೊ ಈಗ ಇದಕ್ಕೆ ಕೈ ಮತ್ತೆ ಕಾಲನ್ನ ಜೋಡಿಸಿದ್ದಾಗಿದೆ. ನಿಮ್ಮ ಅಂದ್ರೆ ನೀವಿನ್ನೂ ನೀಟಾಗಿ ಹೆಂಗ್ ಮಾಡ್ಕೋಬಹುದು ಆ ರೀತಿ ಮಾಡ್ಕೋಬಹುದು.
ಆಮೇಲೆ ಇಲ್ಲಿ ನಾವು ಮುಖವಾಡ ಹಾಕೋಕ್ಕೂ ಮುಂಚೆ ಎಲ್ಲ ಜ್ಯುವೆಲ್ರಿನ ಹಾಕೊಂಡ್ಬಿಡ್ಬೇಕು. ಯಾಕಂತಂದ್ರೆ ಆಮೇಲೆ ಮುಖವಾಡ ಹಾಕಿದ್ಮೇಲೆ ಅದೆಲ್ಲನೂ ಕೂಡ ನಮಗೆ ಸೇರ್ಸೋದಕ್ಕೆ ಆಗಲ್ಲ. ಹಾಗಾಗಿ ಈಗ ಮೊದಲಿಗೆ ನಾನು ತಾಳಿಯನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಕಳಸದ ಕಾಯಿಯನ್ನು ಇಡ್ರಿ. ನಂತರದಲ್ಲಿ ಈ ಮುಖ ಪದ್ಮನ ಹಾಕಬೇಕು. ಬಸ್